ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಸ್ವರಾಜ್ ಸ್ವರಾಜ್ ಹತ್ರ ಬಂದು ನೀನ್ ಏನ್ ಮಾಡ್ತಿದ್ಯಾ ಅನ್ನೋದು ನಿನಗೆ ಅರಿವಿದ್ಯಾ ರಾಜ್? ಯಾಕೆ ನೀನ್ ಈ ತರ ಆಡ್ತಿದ್ಯಾ? ನಾನು ಇವನ ಹತ್ರ ಆ ಥರ ಕೇಳೋದು ಒಳ್ಳೇದಲ್ಲ. ನಾನೇ ಬಾಯಿ ಬೀಳಿಸ್ಬೇಕು ಅಂತ ಅವಳು ತುಂಬಾ ಯೋಚನೆ ಮಾಡಿ, ಅಲ್ಲ ನಿನ್ ಮಧ್ಯೆ ಮತ್ತೆ ಕಾವ್ಯನ ಮಧ್ಯೆ ಏನ್ ನಡೀತಿದೆ? ನೋಡಿದ್ರೆ ನೀನು ಕಾವ್ಯ ಇಷ್ಟ ಇಲ್ಲ ಅನ್ನೋ ತರ ಆಡ್ತಾ ಇರ್ತೀಯ, ನೋಡಿದ್ರೆ ಅವಳ ಪರನೇ ಮಾತಾಡ್ತಾ ಇರ್ತೀಯ, ದೇವಸ್ಥಾನದಲ್ಲಿ ನೋಡಿದ್ರೆ ಅವಳಿಗೆ ಕಷ್ಟ ಆಗುತ್ತೆ ಅಂತ ಪ್ರದಕ್ಷಿಣೆ ಹಾಕ್ಸಿದ್ಯಾ, ಮತ್ತೆ ಕಲ್ಯಾಣ್ ಮದ್ವೆ ವಿಚಾರದಲ್ಲೂ ಅವಳು ಸಪೋರ್ಟೇ ಮಾಡ್ತಿದ್ಯಾ ಅಂತ ಹೇಳ್ಬೇಕಾದ್ರೆ, ಅಮ್ಮ ಅಲ್ಲಿ ನಡೀತಾ ಇರೋದು ನನ್ನ ತಮ್ಮನ ಮದ್ವೆ, ಅವನಿಗೆ ನಾನು ಮನ್ಸಿಗೆ ನೋವು ಮಾಡಬಾರ್ದು ಅಂತ ಆ ಥರ ಮಾತಾಡಿದ್ದು, ಬೇರೆ ಇನ್ನೇನೂ ಇಲ್ಲ. ಯಾವತ್ತೇ ಆಗಲಿ ಯಾವುದೇ ಜನ್ಮದಲ್ಲಾಗಲಿ ನಾನು ಕಾವ್ಯ ಒಂದಾಗೋದು ಈ ಜನ್ಮದಲ್ಲಿ ನಡೆಯಲ್ಲ, ಅದು ನಿನಗೂ ಗೊತ್ತಿದೆ ಅಮ್ಮ ಅಂತ ಹೇಳ್ತಿದ್ರು. ನನಗೆ ಯಾಕೋ ಆ ಥರ ಅನ್ನಿಸ್ತಿಲ್ಲ. ಕಾವ್ಯಂಗೆ ಏನಾದರೂ ನಿನ್ನ ಮೇಲೆ ತುಂಬ ಪ್ರೀತಿ ಹುಟ್ಟಿದ್ರೆ ನೀನು ಕೇರ್ ತೋರಿಸ್ತಾ ಇರೋದ ನೋಡಿ, ಇದೆಲ್ಲ ನಡೆಯಲ್ಲ ಅಮ್ಮ. ನಾನು ತಾತ ಅವ್ರು ಹುಷಾರಾಗ್ಲಿ ಅಂತ ಕಾಯ್ತಾ ಇದ್ದೀನಿ. ಅವ್ರು ಹುಷಾರಾಗಿದ ತಕ್ಷಣ ನಾನು ಈ ಕಳಾವತಿನ ಮನೆಯಿಂದ ಕಳಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ಅಪರ್ಣ ಯೋಚನೆ ಮಾಡ್ತಾಳೆ, ಇವನು ಅವಳನ್ನ ಕಳಿಸ್ಬಿಟ್ಟು ಅವ್ನು ಪ್ರೀತಿಸಿರೋ ಹುಡುಗಿನ ಮದುವೆ ಆಗಿ ಬರ್ತಾನೇನೋ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ನನಗೂ ಇದೇ ಅಲ್ವಾ ಬೇಕಾಗಿರೋದು, ನನ್ನ ಮಗ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ಅವಳ ಸ್ವಾರ್ಥನ ನೋಡ್ಕೊತಾ ಇರ್ತಾಳೆ. ಕಾವ್ಯ ಮತ್ತೆ ಕಲ್ಯಾಣ್ ಇಬ್ರು ಮಾತಾಡ್ಕೊತಾ ಇರ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಕವಿಯವ್ರೆ, ನಿಮಗೇನೂ ಆಗೋದಿಲ್ಲ. ನೀವು ಅನ್ಕೊಳ್ಳೋ ರೀತಿಲಿ ನಿಮ್ಮನ್ನ ಇಷ್ಟಪಟ್ಟಿರೋ ಅನಾಮಿಕನೇ ನೀವು ಮದುವೆ ಆಗ್ತೀರಾ ಅಂತ ಹೇಳ್ತಾ ಇದ್ರು. ಅದಕ್ಕೆ ನನಗೆ ನಂಬಿಕೆ ಅನ್ನೋದೇ ಇಲ್ಲ. ಅದಕ್ಕೆ ಎಲ್ಲ ಈ ಮನೇಲಿ ನಡೀತಿರೋ ಸನ್ನಿವೇಶ ನೋಡಿದ್ರೆ ನನಗೂ ಅನಾಮಿಕಾಗೂ ನಿಜವಾಗ್ಲೂ ಮದುವೆ ಆಗುತ್ತೋ ಇಲ್ಲ ಅನ್ನೋದೇ ಡೌಟ್ ಹೊಡಿತಿದೆ ಅಂತ ಹೇಳ್ತಾ ಇರ್ತಾರೆ. ಅವರಿಬ್ರು ಮಾತಾಡ್ಕೊತಾ ಇರೋದನ್ನ ಕನಕ ಕೇಳಿಸ್ಕೊತಾ ಇರ್ತಾಳೆ. ನೋಡಿದ್ರೆ ಕಲ್ಯಾಣ್ ಅನಾಮಿಕಾ ಮೇಲೆ ಎಷ್ಟು ಪ್ರೀತಿ ಇಟ್ಟಿದಾನೋ ಆ ವಿಚಾರನ ತಿಳಿಸ್ತಾ ಇರ್ತಾನೆ ಅವ್ರ ಅತ್ತಿಗೆಗೆ. ನನಗೆ ಗೊತ್ತು ಕವಿಯವ್ರೆ, ನಿಮ್ಗೆ ಯಾವತ್ತೂ ಆ ದೇವರು ಮೋಸ ಮಾಡಲ್ಲ, ನೀವು ಅನ್ಕೊಳ್ಳೋದನ್ನ ದೇವರು ನೆರವೇರಿಸ್ತಾನೆ ಅಂತ ಹೇಳ್ಬೇಕಾದ್ರೆ, ಕವಿಯವ್ರ ಮನಸ್ಸಲ್ಲಿ ಇಷ್ಟೊಂದು ಒಳ್ಳೆ ಮನ್ಸಿದ್ಯಾ? ನಾನೇನೋ ಆ ಅನಾಮಿಕಾ ಒಬ್ಳೇ ಇಷ್ಟಪಡ್ತಿದ್ದಾಳೆ, ಕಲ್ಯಾಣ್ ಅವ್ರಿಗೆ ಇಷ್ಟ ಇಲ್ಲ ಅನ್ಕೊಂಡಿದ್ದೆ. ನೋಡಿದ್ರೆ ಕಲ್ಯಾಣ್ ಅವ್ರಿಗೂ ತುಂಬ ಪ್ರೀತಿ ಇದೆ. ಹೇಗಾದರೂ ಮಾಡಿ ನಾನು ಇವರಿಬ್ಬರನ್ನ ಹೊಂದು ಮಾಡಲೇಬೇಕು. ನಾನೇನೋ ತಪ್ಪು ಮಾಡಿಬಿಟ್ಟೆ, ನಮ್ಮ ಮಗಳ ಜೀವನ ಖುಷಿಯಾಗಿರಬೇಕು ಅಂತ. ಆದರೆ ಈ ಥರ ಒಳ್ಳೆ ಮನುಷ್ಯನಿಗೆ ನಾವು ಮೋಸ ಮಾಡಬಾರ್ದು ಅಂತ ಅವಳೇ ತುಂಬ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಹೇಗಾದರೂ ಮಾಡಿ ಈ ಮದುವೆ ಯಾವುದೂ ಕಳಂಕ ಏನು ಬರ್ದಿರಾ ಮದುವೆ ಸುಖವಾಗಾದ್ರೆ ಸಾಕಪ್ಪ ಅಂತ ಅವಳು ಸಹ ದೇವರಲ್ಲಿ ಬೇಡ್ಕೊತಾ ಇರ್ತಾಳೆ. ಈ ಕಡೆಯಿಂದ ಮನೆ ಮಂದಿಯವರೆಲ್ಲ ಹಳದಿ ಶಾಸ್ತ್ರಕ್ಕೆ ಹಳದಿ ಎಲ್ಲ ಕುಟ್ಕೊತಾ ಇರ್ತಾರೆ ತುಂಬ ಖುಷಿಯಿಂದ. ಕಾವ್ಯ ಅವ್ರ ಅತ್ತೆ, ಅವ್ರ ಚಿಕ್ಕ ಅತ್ತೆ, ಎಲ್ಲ ಮನೆ ಮಂದಿಯವರೆಲ್ಲ ಒಂದ್ ಕಡೆ ಸೇರಿ ಮದ್ವೆ ಸಮಾರಂಭಗಳೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಆಗ ಅವ್ರ ಅಜ್ಜಿಯವರು, ಅಲ್ಲ ಈಗ ಮದ್ವೆ ಇನ್ವೈಟ್ ಮಾಡೋರಿಗೆಲ್ಲ ಇನ್ವೈಟ್ ಮಾಡಿದೀವಿ, ನಮ್ ವಿಕ್ರಮಾದಿತ್ಯ ಅವರಿಗೆ ಹೇಳ್ಬೇಕಾಗಿತ್ತು ಅಂತ ಹೇಳ್ತಾ ಇರ್ತಾರೆ. ಹೌದು, ಅವನು ನನ್ನ ಮೊಮ್ಮಗ ಅಲ್ವಾ, ಎಲ್ಲ ಹೇಳ್ಬೇಕಾಗಿತ್ತು ಅಂತ ಸ್ವರಾಜ್ ಅವ್ರ ತಾತ ಹೇಳ್ತಾರೆ. ಆ ಸಲುವಾಗಿ ರಾಜ್ ಇನ್ನ ವಿಕ್ರಮ್ಗೆ ಕಾಲ್ ಮಾಡಿ ಮದ್ವೆ ಕರೆಯೋದಕ್ಕೆ ಮಾಡಿರ್ತಾರೆ. ಹಾಯ್ ರಾಜ್, ಹೇಗಿದ್ಯಾ? ತುಂಬಾ ಚೆನ್ನಾಗಿದ್ಯಾ? ಎಲ್ಲಿ ನೀನ್ ಹೆಂಡ್ತಿ ಅಂತ ಎಲ್ಲ ಕೇಳ್ತಾ ಇರ್ತಾರೆ ವಿಕ್ರಮ್ ಅವರು. ಆಗ ರಾಜ್ ಕಾವ್ಯ ಇಬ್ರು ಸೇರಿ ಇನ್ನ ಮದ್ವೆಗೆ ಕರೆಯೋ ತರ ಎಲ್ಲ ಮನೆ ಮಂದಿಯವರು ಎಲ್ಲರೂ ಸೇರಿ, ವಿಕ್ಕಿ ನೀನು ನಿನ್ ಹೆಂಡ್ತಿ ಪದ್ಮಾವತಿ ಇಬ್ರು ಸೇರಿ ನಮ್ಮ ಮದ್ವೆಗೆ ಬರ್ಬೇಕಪ್ಪ ಅಂತ ಹೇಳ್ತಾ ಇರ್ತಾರೆ. ಆಯ್ತು ಎಲ್ಲರೂ ಸೇರಿ ನಾವು ಫ್ಯಾಮಿಲಿ ಎಲ್ಲ ಬರ್ತೀವಿ ಅಂತ ಅವರೆಲ್ಲ ಇನ್ನ ತುಂಬಾ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ರಾಹುಲ್ ಮತ್ತೆ ರುದ್ರಾಣಿ ಸ್ಕೆಚ್ ಆಗ್ತಾ ಇರ್ತಾರೆ. ಹೇಗಾದ್ರೂ ಮಾಡಿ ಕಲ್ಯಾಣ್ ಮದ್ವೆನ ನಿಲ್ಲಿಸ್ಬೇಕು ಅಥವಾ ಈ ಸ್ವಪ್ನನ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ. ಆ ಸಲುವಾಗಿ ಯೋಚನೆ ಮಾಡ್ಬೇಕಾದ್ರೆ, ಅಮ್ಮ ನೀನೇನ್ ಇಷ್ಟು ಸುಮ್ನೆ ಕೂತಿದ್ಯಾ? ಅಲ್ಲಿ ನನ್ಗೆ ಗಾಬರಿ ಆಗ್ತಿದೆ. ನೋಡಿದ್ರೆ ಅನಾಮಿಕಾ ಮತ್ತೆ ಕಲ್ಯಾಣ್ ಮದ್ವೆ ಆದ್ರೆ ಈಗ ಕಾವ್ಯ ಒಬ್ಳೆ ಆಟ ಆಡಿಸ್ತಾ ಇದ್ದಾಳೆ. ಇನ್ನ ಅನಾಮಿಕಾ ಬಂದ್ರೆ ಇನ್ನ ನಮ್ ಯಾರು ಕೇರೆ ಅನ್ನಲ್ಲ ಅಮ್ಮ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಹೇಗಾದ್ರೂ ಮಾಡಿ ಈ ಮದ್ವೆನ ನಿಲ್ಸು ಅಂತ ಹೇಳ್ತಾ ಇರ್ತಾನೆ ರಾಹುಲ್. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಹೇಗಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ಬೇಕು ಅಂತ. ಹೇಗಿದ್ರು 3 ದಿವಸ ರೆಸಾರ್ಟ್ ಅಲ್ಲಿ ಇರ್ತೀವಲ್ಲ, ಆಗ ಆ ಅರುಣ್ಣು ಕರಿ, ಅವ್ನು ಯಾವಾಗೂ ಸ್ವಪ್ನ ಕೈಗೆ ತಗ್ಲಾಕೋತಾರ ನೋಡು. ಆಗ ಮನೆ ಮಂದಿಯವರೆಲ್ಲರೂ ಸ್ವಪ್ನನ ತಪ್ಪಿಂದ ಈ ಮದ್ವೆ ನಿಂತೋಯ್ತು ಅನ್ನೋ ತರ ಸೃಷ್ಟಿಸ್ಬೇಕು ಅಂತ ಇನ್ನು ಅವರಿಬ್ರು ಇನ್ನ ಸ್ಕೆಚ್ ಆಗ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನ ಅಪ್ಪು
ಕಲ್ಯಾಣ್ ಫೋಟೋನ ಇಟ್ಕೊಂಡು ಕೊರಗ್ತಾ ಇರ್ತಾಳೆ. ಆಗ ಅವ್ರ ತಮ್ಮ ಸಹ ನೋಡಿರ್ತಾನೆ. ಆಗ ಅವ್ರಪ್ಪ ಬಂದು, ಅಪ್ಪು ನಿಮ್ಮಮ್ಮ ಹೇಳಿದ್ರು 3 ದಿನ ಕಲ್ಯಾಣ್ ಅವ್ರ ಮದ್ವೆ ರೆಸಾರ್ಟ್ ಅಲ್ಲಿ ಇರುತ್ತಂತೆ, ನಾವು ಫಸ್ಟೇ ಹೋಗ್ಬೇಕು, ಎಲ್ಲ ಸಿದ್ಧತೆ ಮಾಡ್ಕೊ ಅಂತ ಹೇಳ್ಬೇಕಾರೆ, ಅಪ್ಪ ನಾನ್ ಬರೋದಿಲ್ಲ, ನೀವು ಮತ್ತೆ ಇವನು ಹೋಗ್ಬಿಟ್ಟು ಬನ್ನಿ ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ರು. ಇಲ್ಲ, ನೀನು ಅವನು ತುಂಬಾ ಸ್ನೇಹಿತರು, ಈಗ ನೀನ್ ಹೋಗಿಲ್ಲ ಅಂದ್ರೆ ಅವ್ರ ಮಧ್ಯ ಮತ್ತೆ ನಿನ್ ಮಧ್ಯ ಯಾವುದೇ ಒಂದು ಕಳಂಕ ಅಂಟುತ್ತೆ, ಅದನ್ನ ಹೋಗ್ಲಾಡ್ಸಕ್ಕೆ ನೀನು ಬರ್ಲೇಬೇಕಾಗುತ್ತೆ ಅಂತ ಅವ್ರಪ್ಪ ತುಂಬಾ ಒತ್ತಾಯ ಮಾಡಿ ಅಪ್ಪನ ಒಪ್ಪಿಸ್ತಾರೆ. ಅಕ್ಕ, ನೀನ್ ಈ ತರ ಇರೋದನ್ನ ನನ್ ಕೈಲಿ ನೋಡಕ್ಕಾಗ್ತಿಲ್ಲ, ನಾನು ಹೋಗಿ ಕಲ್ಯಾಣ್ ಅವ್ರಿಗೆ ಹೇಳ್ಬಿಡ್ತೀನಿ ನೀನ್ ಇಷ್ಟಪಡ್ತಿದ್ಯಾ ಅಂತ ಹೇಳ್ಬೇಕಾದ್ರೆ, ಆ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ, ನೀನೇನಾದ್ರೂ ಆ ಥರ ಹೇಳ್ದೆ ನಾನು ನಿನ್ನ ತಮ್ಮ ಅಂತಾನೂ ನೋಡಲ್ಲ, ಹೇಗ್ ನಿನಗೆ ಹೊಡಿತೀನಿ ಅಂತ ಅವಳು ಎದುರಿಸ್ತಾ ಇರ್ತಾಳೆ. ಮನೆ ಮಂದಿಯವರೆಲ್ಲ ಮದ್ವೆಗ್ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಜೋಣಿಸ್ಕೊಂತ ಇರ್ತಾರೆ. ಆಕಸ್ಮಿಕವಾಗಿ ರುದ್ರಾಣಿ ಹೇಗೋ ಈ ಮದ್ವೆ ಆದ್ರೂ ತುಂಬಾ ಖುಷಿಯಾಗಿ ನಡೆದ್ರೆ ಸಾಕು, ಇವರಿಬ್ರು ಮದ್ವೆ ಏನೋ ಹೇಗ್ ಬೇಕೋ ಹಂಗಾಗೋಯ್ತು, ಕಲ್ಯಾಣ್ ಮದ್ವೆ ಆದ್ರೂ ತುಂಬಾ ಖುಷಿಯಿಂದ ನಡಿಬೇಕು ಅಂತ ರುದ್ರಾಣಿ ಹೇಳ್ತಾ ಇದ್ದಾಗ, ಆಗ ಅವರೆಲ್ಲ ಮಾತಾಡ್ಬೇಕಾದ್ರೆ ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ತಾತನ್ಗೆ ಸ್ವಲ್ಪ ಎದೆಲಿ ನೋವಾಗ್ತಾ ಇರುತ್ತೆ. ಅವ್ರು ಇನ್ನೇನ್ ಬಿದ್ದೋಗ್ತಾ ಇರ್ತಾರೆ. ಮನೆ ಮಂದಿಯವರೆಲ್ಲ ಹೋಗಿ ಕಾಪಾಡ್ತಾರೆ. ಆಗ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಡಾಕ್ಟರ್ನ ಕರೀತಾರೆ, ಬಂದು ಕನ್ಸಲ್ಟ್ ಮಾಡೋದಿಕ್ಕೆ. ಈ ಕಡೆ ನೋಡಿದ್ರೆ ಕಲ್ಯಾಣ್ಗೆ ತುಂಬಾ ಬೇಜಾರಾಗಿರುತ್ತೆ. ನಾನು ಅನಾಮಿಕಾ ಅವ್ರ ಅಪ್ಪನ್ಗೆ ಫೋನ್ ಮಾಡಿ ಈ ಮದ್ವೆ ನಡೆಯಲ್ಲ, ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆ ಕೆಲಸ ಮಾಡು ಕಲ್ಯಾಣ್, ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಸಹ. ಯಾರು ಏನೂ ಪೋಸ್ಟ್ಪೋನ್ ಮಾಡ್ಕೊಳ್ಳೋದ್ ಬೇಕಾಗಿಲ್ಲ, ಈ ಮದ್ವೆ ನಡೆದೇ ನಡೆಯುತ್ತೆ, ನಮ್ ತಾತ ಅವ್ರಿಗೆ ಏನೂ ಆಗಲ್ಲ ಅಂತ ಕಾವ್ಯ ಕಲ್ಯಾಣ್ ಅವ್ರಿಗೆ ಧೈರ್ಯ ಕೊಡ್ತಾ ಇರ್ತೆ. ಹಾಗಲ್ಲ ಅಮ್ಮ ಕಾವ್ಯ, ಈ ಮನೆ ದೊಡ್ಡ ವ್ಯಕ್ತಿಗೆ ಏನಾದ್ರೂ ಆದ್ರೆ ಹೇಗಮ್ಮ ಅಂತ ಅವ್ರ ಅತ್ತೆ ಹೇಳ್ತಾ ಇರ್ತಾರೆ. ಆಗ ನೀವೇನು ಯೋಚನೆ ಮಾಡ್ಬೇಡಿ ಅಂತ ಹೇಳ್ಬೇಕಾದ್ರೆ ಇನ್ನೀ ಕಡೆ ಡಾಕ್ಟರ್ ಬಂದ್ ಅವ್ರ ತಾತ ಆ ಡಾಕ್ಟರ್ಗೆ ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ಬೇಕು ಅಂತ, ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ, ನೀವೀಗ ಅಡ್ಮಿಟ್ ಆಗೋ ಪರಿಸ್ಥಿತಿ ಬಂದಿದ್ದೀರಾ, ನಿಮ್ಗೆ BP ಎಲ್ಲ ಲೋ ಆಗೋಗಿದೆ ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ. ಆದ್ರೆ ನಾನು ನಿಮ್ಮ ಹತ್ರ ಒಂದು ಕಂಡೀಷನ್ ಕೇಳ್ತಾ ಇದ್ದೀನಿ, ಈಗ ನನ್ನ ಮೊಮ್ಮಗನ ಮದ್ವೆ ನಡೀತಿದೆ, ಅದ್ರ ಸಲುವಾಗಿ ನಾನೀಗ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕು ಅಂದ್ರೆ ಮದ್ವೆ ಎಲ್ಲ ನಿಲ್ಲಿಸ್ತಾರೆ, ನೀವು ನನಗೆ ಸಹಾಯ ಮಾಡಿ, ನನಗೇನೂ ಆಗಿಲ್ಲ, ಚೆನ್ನಾಗೇ ಇದ್ದೀನಿ ಅಂತ ಅವರಿಗೆ ಸುಳ್ಳು ಹೇಳಿ ಅಂತ ಹೇಳ್ತಾ ಇರ್ತಾರೆ. ಇನ್ನು ಡಾಕ್ಟರ್ ಅವರು ಬಂದು ಎಲ್ಲರ ಮುಂದೆ ನಿಮ್ಮ ತಾತವ್ರಿಗೇನೂ ಆಗಿಲ್ಲ, ಎಲ್ಲ ಹುಷಾರಾಗೇ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಇನ್ನು ಅವ್ರ ಅಜ್ಜಿಗೆ ಮತ್ತೆ ಅವರಿಬ್ಬರಿಗೂ ತುಂಬಾ ರಿಲೀಫ್ ಆಗುತ್ತೆ, ಮನೆ ಮಂದಿಯವ್ರಿಗೆಲ್ಲರಿಗೂ ಸೇರಿ. ಈ ಕಡೆ ನೋಡಿದ್ರೆ ಅನಾಮಿಕಾ ಅವರ ಅಪ್ಪ ಹೇಗಾದ್ರೂ ಮಾಡಿ ಕಲ್ಯಾಣ್ನ ಮದ್ವೆ ಮಾಡಬೇಕು, ಅವ್ನು ಕೊಡೋ ವರದಕ್ಷಿಣೆ ಅವನ ಹತ್ರ ನಾವು ಕೋಟಿಗಟ್ಲೆ ಮನೆಯೆಲ್ಲ ನಾವು ಸ್ವಂತ ಮಾಡ್ಕೋಬೇಕು ಅಂತ ದುಷ್ಟ ಬುದ್ಧಿಯಿಂದ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಈಗ ಮದ್ವೆ ಆಗುತ್ತಾ ಇಲ್ಲ ಅನ್ನೋದೇ ಡೌಟು ರೀ. ಆ ಏನು ಕಳಂಕ ಏನು ಇಲ್ದಿರೋ ಮದ್ವೆ ಆದ್ರೆ ನಾವು ಅನ್ಕೊಳ್ಳೋ ರೀತಿ ತುಂಬಾ ಒಳ್ಳೇದೇ ಆಗುತ್ತೆ ಅಂತ ಅವ್ರ ಹೆಂಡತಿ ಸಹ ಹೇಳ್ತಾ ಇರ್ತಾರೆ. ಇನ್ನೀ ಕಡೆ ರಾಜ್ಗೆ ಶ್ವೇತಾ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ. ಆಗ ಹೇಳ್ ಶ್ವೇತಾ ಅಂತ ಹೇಳ್ಬೇಕಾದ್ರೆ, ಏನ್ ರಾಜ್ ನಾಳೆ ಸಿಗ್ತೀನಿ ಅಂದೆ, ಎಲ್ಲಿ ಪ್ಲೇಸ್ ಎಲ್ಲಿ ಎಲ್ಲ ಕೇಳ್ಬೇಕಾದ್ರೆ, ಅಯ್ಯೋ ನಾನು ಹೇಳೋದ್ ಮರ್ತೋಯ್ತು ಶ್ವೇತಾ, ಅಯ್ಯೋ ಹೇಳೋದೇ ಮರ್ತೋಯ್ತು ಶ್ವೇತಾ, ನನ್ನ ತಮ್ಮನ ಮದ್ವೆ ಇದೆಯಲ್ಲ, ನಾನು ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ, 3-4 ದಿವಸ ಬರೋದಿಲ್ಲ, ಆಮೇಲೆ ಸಿಗ್ತೀನಿ ಅಂತ ಹೇಳ್ತಾ ಇದ್ರು. ಇಲ್ಲ ಇಲ್ಲ ಆಯ್ತು, ಆ ರೆಸಾರ್ಟ್ ನೇಮ್ ಆದ್ರೂ ಹೇಳು ಅಂತ ಹೇಳ್ಬೇಕಾದ್ರೆ, ನೀನಲ್ಲೆಲ್ಲ ಬರೋದಿಕ್ ಹೋಗ್ಬೇಡ, ನನಗೆ ತೊಂದರೆ ಆಗುತ್ತೆ ಅಂತ ಹೇಳೋ ಹೊತ್ತಿಗೆ ಕಾವ್ಯ ಒಳಗಡೆ ಸೀದಾ ಬಂದೇ ಬಿಡ್ತಾಳೆ. ನೋಡಿದ್ರೆ ಏನ್ ಇವಳು ಈ ತರ ಸಡನ್ ಆಗಿ ಬಂದ್ಬಿಟ್ಲಲ್ಲ ಅಂತ ಅವ್ನು ತುಂಬಾ ಯೋಚನೆ ಮಾಡ್ತಾ ನಿಧಾನಕ್ಕೆ ಮಾತಾಡ್ತಾ ಇರ್ತಾನೆ. ಏನ್ರಿ ಅಷ್ಟ್ ನಿಧಾನಕ್ಕೆ ಮಾತಾಡ್ತಾ ಇದ್ದೀರಾ, ಇಲ್ಲೇ ಮಾತಾಡಿ, ಏನು ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳ್ಬೇಕಾರೆ, ನಿನಗೆ ಯಾಕೆ ಬಂತು ಆ ಥರ ಅನುಮಾನ ಅಂತ ರಾಜ್ ಕೇಳ್ತಾ ಇರ್ತಾನೆ. ಅಲ್ಲ, ನಾನು ಬಂದ ತಕ್ಷಣ ಹೊರಗಡೆ ಹೋಗಿ ಮಾತಾಡೋ ಅಂಥದ್ದು ಏನಿದೆ, ನಿಮ್ಮ ಕಂಪ್ನಿ ವಿಷಯಗಳೇ ಅಲ್ವಾ ಮಾತಾಡ್ಕೋತೀರಾ, ಇಲ್ಲೇ ಮಾತಾಡಿ, ನಾನು ಯಾರಿಗೂ ಏನು ಹೋಗಿ ವಿಷಯನ ತಲುಪ್ಸಲ್ಲ ಅಂತ ಹೇಳ್ಬೇಕಾರೆ, ಅದು ನನ್ನಿಷ್ಟ, ನೀನು ಕೆಲಸ ಮಾಡು ಅಂತ ಅವನಿನ್ನ ಹೇಳಿ ಅಲ್ಲಿಂದ ಹೋಗಿ ಮಾತಾಡ್ತಾ ಇರ್ತಾನೆ. ಹೆಂಡತಿ ನಿನ್ ಜೊತೆ ಚೆನ್ನಾಗೇ ಮಾತಾಡ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಶ್ವೇತಾ. ಹೋ, ಏನ್ ನಿನಗೆ ನನಗೆ ಹಂಗಿಸ್ತಾ ಇದ್ಯಾ ನೀನು ಅಂತ ಹೇಳ್ತಾ ಇರ್ತಾ. ಅಲ್ಲ ಸರಿ ಬಿಡು ಆಯ್ತು, ಈಗ ನಿನ್ ರೆಸಾರ್ಟ್ ನೇಮ್ ಏನು ಅಂತ ಹೇಳು ಅನ್ಬೇಕಾದ್ರೆ ಅವ್ನ್ ರೆಸಾರ್ಟ್ ನೇಮ್ ಹೇಳ್ತಾನೆ. ಸರಿ ನಾನು ಹೊರಡ್ಬೇಕು ಅಂತ ಅವ್ನು ಕಾಲ್ ಕಟ್ ಮಾಡ್ತಾನೆ. ಹೇಗಾದ್ರೂ ಮಾಡಿ ನಾಳೆ ನಾನು ರಾಜಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಶ್ವೇತಾ ಮದ್ವೆಗೆ ಹೋಗಿ. ಇನ್ನೀ ಕಡೆ ಎಲ್ಲ ರೆಸಾರ್ಟ್ಗೆ ಕಾವ್ಯ ಮತ್ತೆ ರಾಜ್ ಅವರೆಲ್ಲರೂ ಸೇರಿ, ಮನೆ ಮಂದಿಯವರೆಲ್ಲರೂ ಸೇರಿ ರೆಸಾರ್ಟಿಗೆ ಬಂದಿರ್ತಾರೆ. ಈಗ
ಕಾವ್ಯ ಮತ್ತೆ ರಾಜ್ ಇಚ್ಛೆಯಿಂದ ಕಲ್ಯಾಣ್ಗೆ ಮತ್ತೆ ಅನಾಮಿಕಾಗೆ ಮದ್ವೆ ಆಗುತ್ತಾ? ಈ ಕಡೆ ನೋಡಿದ್ರೆ ಅಪ್ಪುನು ಸಹ ಬರ್ತಾ ಇದ್ದಾಳೆ. ಕನಕಾಗೂ ಸಹ ಅಪ್ಪುನ ಕಲ್ಯಾಣಿ ಕೊಟ್ಟಿ ಮದ್ವೆ ಮಾಡ್ಬೇಕು ಅನ್ನೋ ಆಸೆ ಇದ್ರು ಅವಳು ನಿರಾಕರಿಸ್ತಾ ಇದ್ದಾಳೆ. ಕಲ್ಯಾಣ್ ಮದ್ವೆ ಆಗುತ್ತಾ ಅಥವಾ ಅನಾಮಿಕಾ ಮತ್ತೆ ಕಲ್ಯಾಣ್ ಮದ್ವೆ ಆಗುತ್ತಾ? ಈ ಕಡೆ ನೋಡಿದ್ರೆ ರಾಹುಲ್ ಮತ್ತೆ ರುದ್ರಾಣಿ ಹೇಗಾದ್ರೂ ಮಾಡಿ ಸ್ವಪ್ನನ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅವ್ರು ಅನ್ಕೊಳ್ಳೋ ಪ್ಲಾನ್ಗೆ ಅರುಣ್ ಬಂದೇ ಬಿಡ್ತಾನ ಅನ್ನೋನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.